ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ನಾಗರತ್ನ, ಗೈನಕಾಲಜಿಸ್ಟ್, ಸ್ಪಂದನ ಆಸ್ಪತ್ರೆ ಕಾರ್ಕಳ. ಇವತ್ತಿನ ವಿಡಿಯೋದಲ್ಲಿ ನಾವು ಗರ್ಭಿಣಿ ಅಂತ ಗೊತ್ತಾದ ಕೂಡಲೇ ನೀವು ಮಾಡಬೇಕಾದಂಥ ಮುಂಜಾಗ್ರತಾ ಕ್ರಮಗಳೇನೇನು ಅನ್ನೋದು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುಂದೆ ಹೋದ ಕೂಡಲೇ ಮೊದಲು ನೀವು ಮಾಡಬೇಕಾದದ್ದು ಸುಲಭವಾಗಿ ಸಿಗುವಂಥ ಯೂರಿನ್ ಪ್ರೆಗ್ನೆನ್ಸಿ ಕಿಟ್ ಅಂತ ಸಿಗ್ತದೆ ಮೆಡಿಕಲ್ನಲ್ಲಿ. ಅದನ್ನು ತಂದು ನೀವೇ ಮಾಡ್ಕೊಳ್ಬೋದು ಅಥವಾ ಪರೀಕ್ಷೆ ಹತ್ತಿರದ ಡಾಕ್ಟರ್ ಹತ್ತಿರ ಹೋಗಿ ಮಾಡಿಸ್ಬೋದು. ಇದರಲ್ಲಿ ನೀವು ಗರ್ಭಿಣಿ ಅಂತ ಖಚಿತಗೊಂಡಲ್ಲಿ ನೆಕ್ಸ್ಟು ನೀವು ಮಾಡಬೇಕಾದಂಥ ಫೋಲಿಕ್ ಆ್ಯಸಿಡ್ ಅನ್ನೋ ಮಾತ್ರೆ ಶುರು ಮಾಡಬೇಕು. ಇದು ಎಲ್ಲರೂ ತಗೊಳ್ಳೇಬೇಕಾದಂಥ ಮಾತ್ರೆ. ಇದರ ಉಪಯೋಗ ಏನಂತಂದರೆ, ನಿಮಗೆ ಮಗುವಿನ ಮೆದುಳು ಮತ್ತು ನರಗಳ ಬೆಳವಣಿಗೆಗೆ ಇದು ಸಹಾಯಕಾರಿಯಾಗುವಂಥದ್ದು. ಮೊದಲ 3 ತಿಂಗಳು ಖಂಡಿತವಾಗಿ ಎಲ್ಲರೂ ತಗೊಳ್ಬೇಕಾದಂಥ ಮಾತ್ರೆ ಇದು. ಅದರ ನಂತರ ನೀವು 6ರಿಂದ 7 ವಾರಗಳ ಅಂತರದಲ್ಲಿ ಒಂದು ಡೇಟಿಂಗ್ ಸ್ಕ್ಯಾನ್ ಅಂತ ಮಾಡಿಸ್ಬೇಕು. ಡೇಟಿಂಗ್ ಸ್ಕ್ಯಾನ್ ಅಂತ ಯಾಕೆ ಅಂತ ಹೇಳಿದರೆ, ನಿಮಗೆ ಎಷ್ಟು ವಾರಗಳ ಗರ್ಭಿಣಿ ಅಂತ ಕರೆಕ್ಟಾಗಿ ತಿಳ್ಕೊಳ್ಳಿಕ್ಕೋಸ್ಕರ. ಮತ್ತೊಂದು, ಒಂದು ವೇಳೆ ಗರ್ಭಕೋಶದ ಒಳಗೆ ಬೆಳೀತಾ ಇದೆಯಾ ಅಥವಾ ಗರ್ಭನಾಳದಲ್ಲಿ ಏನಾದರೂ ನಿಂತಿದೆಯಾ, ಉದಾಹರಣೆಗೆ ಟ್ಯೂಬಲ್ ಪ್ರೆಗ್ನೆನ್ಸಿ ಅಂತ ಹೇಳ್ತಾರೆ, ಆ ಥರ ಏನಾದರೂ ಇದೆಯಾ, ಅಥವಾ ಮೋಲಾರ್ ಪ್ರೆಗ್ನೆನ್ಸಿ ಅಂತ ಹೇಳ್ತಾರೆ, ಅದು ಇದೆಯಾ ಅಂತ ತಿಳ್ಕೊಳ್ಳಿಕ್ಕೋಸ್ಕರ, ಅಥವಾ ಒಂದಕ್ಕಿಂತ ಹೆಚ್ಚು ಗರ್ಭ ನಿಂತಿದೆಯಾ, ಟ್ವಿನ್ಸ್ ಟ್ರಿಪ್ಲೆಟ್ಸ್ ಏನಾದರೂ ಇದೆಯಾ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಡೇಟಿಂಗ್ ಸ್ಕ್ಯಾನ್ ಮತ್ತು ವಯಬಿಲಿಟಿ ಸ್ಕ್ಯಾನ್ ಅಂತ ಮಾಡ್ತಾರೆ 6ರಿಂದ 7 ವಾರದಲ್ಲಿ. ನಂತರ 11ರಿಂದ 13 ವಾರಗಳಲ್ಲಿ ನೀವು NT ಸ್ಕ್ಯಾನ್ ಅನ್ನೋದು ಮಾಡಬೇಕಾಗತ್ತೆ. ಇದು ಯಾಕೆ ಅಂತ ಹೇಳಿದರೆ, ಇದರಲ್ಲಿ ನಾವು ಮಗುವಿನ ಕುತ್ತಿಗೆ ಹಿಂಭಾಗದಲ್ಲಿ ಚರ್ಮದ ಥಿಕ್ನೆಸ್ಸನ್ನು ನೋಡ್ತೇವೆ. ಇದು ಜಾಸ್ತಿ ಆಗಿದ್ದ ಪಕ್ಷದಲ್ಲಿ ಅದರ ಅರ್ಥ ಏನಾದರೂ ಮುಂದೆ ಮಗುವಿಗೆ ಅನುವಂಶೀಯವಾಗಿ ಬರುವಂಥದ್ದು ಕಾಯಿಲೆ, ಕ್ರೋಮೋಸೋಮಲ್ ಅನಾಮಲಿ ಅದೇನಾದ್ರು ಇದೆಯಾ ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಈ ಸ್ಕ್ಯಾನನ್ನು ಮಾಡಬೇಕು. ಇದಲ್ಲದೆ ನೀವು ಕೆಲವು ರಕ್ತ ಪರೀಕ್ಷೆ ಮತ್ತು ಮೂತ್ರ ಪರೀಕ್ಷೆಯನ್ನು ಮಾಡಬೇಕಾಗ್ತದೆ. ನಿಮ್ಮ ಸಂಗಾತಿಯನ್ನು ಸಹ ಕರೆದುಕೊಂಡು ಹೋಗಿ ರಕ್ತ ಪರೀಕ್ಷೆ ಮಾಡಬೇಕಾಗ್ತದೆ, ಆಯಿತಾ. ಇದಲ್ಲದೆ ಕೆಲವು ನಿಯಮಗಳನ್ನು ಪಾಲಿಸಬೇಕೇನು ಅಂತಂದರೆ, ನೀವು ಮೊದಲ 3 ತಿಂಗಳಿನಲ್ಲಿ ಹೆಚ್ಚಿನ 80% ಹೆಂಗಸರಿಗೆ ವಾಂತಿ ಇರುತ್ತದೆ ಸಹಜವಾಗಿ. ಅದಕ್ಕೋಸ್ಕರ ನೀವು ಸ್ಮಾಲ್ ಫ್ರೀಕ್ವೆಂಟ್ ಮೀಲ್ಸ್ ಅಂತ ಹೇಳ್ತೇವೆ. ಅಂದರೆ ಒಂದು 2 ಗಂಟೆಗೊಂದ್ಸಲ ಸ್ವಲ್ಪ ಆಹಾರ, ದ್ರವಾಹಾರ ಜಾಸ್ತಿ ಸೇವಿಸಬೇಕಾಗುತ್ತೆ. ಮತ್ತು ಖಾರ ಮತ್ತು ಹುಳಿಯಾದ ಪದಾರ್ಥಗಳನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಮತ್ತು ಮುಖ್ಯವಾಗಿ ಇನ್ನೊಂದೇನು, ಈ ವಾಂತಿ ತಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಇದ್ದರೆ ನೀವು ಪರೀಕ್ಷೆ ಮಾಡಿಸ್ಕೊಂಡು, ಕೆಲವು ಸಲ ಅದಕ್ಕೆ ಮಾತ್ರೆ ಸಿಗುತ್ತೆ, ಮಾತ್ರೆ ಕೊಡ್ತಾರೆ. ಮಾತ್ರೆಯಲ್ಲೂ ಕಂಟ್ರೋಲಿಗೆ ಬರದೇ ಇದ್ದರೆ ಆಗ ನಿಮಗೆ ಗ್ಲೂಕೋಸ್ IV ಸಲೈನ್ ಹಾಕ್ತಾರೆ ಡಾಕ್ಟ್ರು, ಆಯಿತಾ. ಅದಾದ ನಂತರ ಮೊದಲು ಅಪಾಯಕಾರಿ ಚಿಹ್ನೆಗಳು ಅಂದರೆ ವಾರ್ನಿಂಗ್ ಸೈನ್ಸ್ ಅಥವಾ ರೆಡ್ ಫ್ಲ್ಯಾಗ್ ಸೈನ್ಸ್ ಏನಾದರೂ ತಿಳಿದುಕೊಂಡಿರಬೇಕು. ಮೊದಲು ಯಾವುದೇ ಗರ್ಭಿಣಿ ಹೆಂಗಸಿಗೆ ಗರ್ಭಿಣಿ ಇರುವಾಗ ಏನಾದರೂ ಜ್ವರ ಅಥವಾ ಸ್ಕಿನ್ ರ್ಯಾಶ್, ಚರ್ಮದ ಮೇಲೆ ದಡ್ಕೆ ಏನಾದರೂ ಬಂದರೆ, ಅಥವಾ ವೆಜನಲ್ ಡಿಸ್ಚಾರ್ಜ್ ಏನಾದರೂ ಬಿಳಿ ಸೆರಗು ಹೋಗೋದು, ಅಥವಾ ಉರಿ ಮೂತ್ರ, ಅಥವಾ ರಕ್ತಸ್ರಾವ ಆಗೋದು, ಹೊಟ್ಟೆ ನೋವು ಬರೋದು, ಇದು ಯಾವುದಾದ್ರೂ ಇದ್ದ ಪಕ್ಷದಲ್ಲಿ ಕೂಡಲೇ ಹತ್ತಿರದ ಗೈನಕಾಲಜಿಸ್ಟ್ ಹತ್ರ ಹೋಗಿ ತಪಾಸಣೆ ಮಾಡಿಸ್ಕೊಳ್ಬೇಕು. ಇದಿಷ್ಟು ನಿಮಗೆ ಉಪಯೋಗ ಆಗುತ್ತೆ ಅಂತ ಭಾವಿಸ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇದನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾವು 2ನೇ ತ್ರೈಮಾಸಿಕದಲ್ಲಿ ಏನೇನು ಮುಂಜಾಗ್ರತೆ ಕ್ರಮಗಳನ್ನು ಪಾಲಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚಿಸೋಣ. ಥ್ಯಾಂಕ್ ಯು. ಬಾಯ್.